ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಪಿ ಕೀರ್ತಿ ಲವ್ ಸ್ಟೋರಿ ಕೋರ್ಟ್ ಅಂದ್ರೆ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಏನಕ್ಕೆ ಆ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲೇ ಹೋಯ್ತು? ನಿನ್ನೆ ಕಿಪಿ ಕೀರ್ತಿ ವರ್ಷನ್ ನೋಡಿದ್ರಿ ನೀವೆಲ್ಲ, ಏನೇನಾಯ್ತು, ನಮ್ಮ ಫ್ರೆಂಡು ಲವರ್ದು ಕಡೆಯಿಂದ ಸಮಸ್ಯೆ ಆಯ್ತು ಅಂತ ಅವ್ರ ವರ್ಷನ್ ಹೇಳಿದ್ರು. ಸೊ ಒಂದ್ ವರ್ಷ ತಗೊಂಡ್ ಬಿಡಕ್ಕಾಗಲ್ಲ, ಇನ್ನೊಂದು ಇವ್ರ ಕಡೆಯಿಂದನೂ ತಗೋಬೇಕು. ಅವ್ರು ಯಾರು, ಇನ್ಯಾರು ಅಲ್ಲ, ಕಿಪಿ ಕೀರ್ತಿಯ ಸದ್ಯ ಎಕ್ಸ್ ಲವರ್ ಮತ್ತೆ ಅವರ ಫ್ರೆಂಡ್ ದರ್ಶನ್ ಮತ್ತು ಮುತ್ತು ಇದ್ದಾರೆ. ಕಿಪಿ ಕೀರ್ತಿ ಅವರು ಎಕ್ಸ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆ ಅಂದ್ರೆ ಬ್ರದರ್, ಕಿಪಿ ಕೀರ್ತಿ ಅವರು ನೆನ್ನೆ ಹೇಳಿದ್ದಾರೆ ಇಲ್ಲಿಗೆ ಮುಗೀತು, ಅವ್ರು ನನ್ನ ಎಕ್ಸ್ ಅಂತ. ಸೊ ಹಂಗಾಗಿ ಹೇಳ್ದೆ. ಸೊ ಏನ್ ಹೇಳ್ತೀರಾ, ಏನ್ ನೋಡಿದ್ರಿ ನೀವು, ಏನೇನಾಗಿದೆ, ಕಿಪಿ ಕೀರ್ತಿ ಏನ್ ಹೇಳಿದ್ರು ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಏನಾಯ್ತು, ಏನಿದು ಪ್ರಕರಣ? ಫಸ್ಟ್ ಆಫ್ ಆಲ್ ಜಗಳ ಸ್ಟಾರ್ಟ್ ಆಗೋದ್ ಕಾರಣ ಏನು ಅಂದ್ರೆ, ಒಂದ್ ಹುಡುಗನ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಇವನು ಬ್ರೇಕಪ್ ಆಗಿದೆ, ಬ್ರೇಕಪ್ ಆದ್ಮೇಲೆ ಸುಮ್ನೆ ಇದ್ಬಿಡ್ಬೇಕು ತಾನೆ. ಅದಾದ್ಮೇಲೂ ಕೂಡ ಅವಳು ಯಾರ ಜೊತೆನೋ ಅನ್ನೊಂದ್ ಪರ್ಸನ್ ಜೊತೆ ಮಾತಾಡ್ಕೊಂಡು ಮುತ್ತು ಬ್ರೇಕಪ್ ಆಗಿದೆ, ಅವ್ನು ಬರೀ ಹುಡುಗರು ಸವಾಸ ಮಾಡ್ತಾನೆ, ಅವ್ನಿಗೆ ನನ್ ಮಗ ಅಂದ್ರೆ ಯಾರಿಗ ಅರ್ಥ ಏನ್ ನೋವಾಗಲ್ಲ. ಓಕೆ, ಅದ್ರ ಜೊತೆ ದಚ್ಚುನ್ ಇವಾಗ ಮುತ್ತು ಜೊತೆ ಇದ್ದಾನೆ, ಅವನು ಹಂಗೇನೆ ಅಂತ ಇನ್ಕ್ಲೂಡ್ ಮಾತಾಡಿರೋದಕ್ಕೆ ಅವಳೇ ಸ್ಟಾರ್ಟ್ ಮಾಡಿರೋದು. ಅವಳು ಅದ್ ಮಾಡಿಲ್ಲ ಅಂದಿದ್ರೆ ಇಷ್ಟು ಗಂಟೆ ಇಲ್ಲಿ ಗಂಟೆ ಜಗಳನೇ ಆಗ್ತಾ ಇರ್ಲಿಲ್ಲ. ಅವಳದೊಂದ್ ಪದ ಯೂಸ್ ಮಾಡಿ ಅವಳೇ ಸ್ಟಾರ್ಟ್ ಮಾಡಿ ಅಂಡ್ ಅಪ್ಲೋಡ್ ಕೂಡ ಮಾಡಿಸಿದ್ದಾರೆ ಅವ್ರ ಕೈಲಿ. ಅಂದ್ರೆ ನಿಮ್ ಪ್ರಕಾರ ಇವಾಗ ಜಗಳ ಆ ಒಂದು ಶುರು ಕಾರಣ ಅಂದ್ರೆ ಅವ್ರ ಒಂದ್ ಪದ ಹೇಳಿದ್ದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮಿಬ್ರಿಗೆ ಅದು ಆಗ್ಲಿಲ್ಲ, ಆ ತರ ಅಲ್ಲ. ನಾವು ನಮಗೆ ಅದು ಯಾವ ಹುಡುಗ ಅರ್ಥ ಮಾಡ್ಕೋತಾನೆ, ಯಾವ ಹುಡುಗ ಸಹಿಸ್ಕೊತಾನೆ ಆ ಮಾತನ್ನ. ಸುಮ್ನೆ ಇದ್ಬಿಡ್ತಾರ, ಒಂದ್ ದಿವಸ ನಾಳೆ ಯಾರಿಗಾರು ಅಂತಾರೆ, ಯಾವ ಹುಡುಗರು ತಡ್ಕೊಂಡ್ಬಿಡ್ತಾರ ಗೇನೋ ಪದ. ಓಕೆ, ಏನು ಕೇಳಿದ್ರು ಅಂತ ನಿಮ್ಗೆ, ಏನು ಕೇಳಿರ್ಬೋದು ಅಂತ ಅನ್ಸುತ್ತೆ? ಇವ್ನ್ ಮಾತಾಡ್ತಿಲ್ಲ ಅವ್ನ ಜೊತೆ ಇಲ್ಲ ಅಂತ ಒಂದ್ ರೀಸನ್ಗೆ ಅಷ್ಟೇ. ಇವಾಗ ಮಾತಾಡ್ತಿಲ್ವಲ್ಲ, ಬ್ರೇಕಪ್ ಆಗಿದೆಯಲ್ಲ, ಏನಾರು ಮಾತಾಡ್ಬೇಕು, ಏನಾರ ಜಗಳ ಕಂಡಿಡಿಲೇಬೇಕು, ಏನಾರು ಮಾಡ್ಲೇಬೇಕು. ಇವಾಗ ಅದೇ ಮಧ್ಯದಲ್ಲಿ ಜೊತೆಲಿ ಇರೋರು ಫಾಲೋವರ್ಸ್ ಮಾಡ್ಕೊಳ್ಬೇಕು, ಅಲ್ಲಿ ಜೊತೆಲಿ ಕಿಪ್ಪಿ ಜೊತೆಲಿ ಇರೋರು ಫಾಲೋವರ್ಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅಂಡ್ ಬ್ಯಾಡ್ ಕಮೆಂಟ್ ಬರ್ಬೇಕು, ಸಿಂಪತಿ ತಗೊಳ್ಬೇಕು ಜನದ ಹತ್ರ. ಅಳಗ್ ಸಿಂಪತಿ ತಗೊಂಡು, ತಪ್ಪು ಮಾಡಿರೋದೇ ಅವಳು, ತಪ್ಪು ಮಾಡಿರೋದು ಅವಳೇ ಆಗಿದ್ರು ಕೂಡ ಸಿಂಪತಿ ತಗೋತಾ ಇರೋದು. ಓಕೆ, ಅಂದ್ರೆ ನಿನ್ನೆ ನಾನು ಏನಕ್ಕೆ ಈ ವಿಚಾರ ಅಂತಂದ್ರೆ, ಕಿಪಿ ಕೀರ್ತಿ ಅವರಿಗೂ ಈ ಮ್ಯಾಟ್ರ್ ಹೇಳ್ದೆ. ಈ ಪದ ನೀವ್ ಹೇಳಿದಿರ ಅಂದ್ರೆ ಗೇ ಅನ್ನೋದು ಅಥವಾ ಟ್ರಾನ್ಸ್ಜೆಂಡರ್ ಜೊತೆ ಇರ್ತಾರೆ ಅನ್ನೋದನ್ನ ಕೇಳ್ದೆ. ಅವ್ರೇನ್ ಹೇಳಿದ್ರು, ಹೇಳಿದ್ ನಿಜ, ನಾನು ಬೈ ಮಿಸ್ ಆಗಿ ಹೇಳ್ದೆ, ಅದಕ್ಕೆ ಕ್ಷಮಾಪಣೆ ಇರ್ಲಿ, ಸಾರಿ ಅಂತ ಕೇಳಿದ್ರು. ಹೇಳ್ತೀನಿ ಏನಕ್ಕೆ. ಸೊ ಇವಾಗ ನಿಮ್ಗೆ ಮುತ್ತು ಕಿಪಿ ಕೀರ್ತಿನ ಲವ್ ಮಾಡ್ತಾ ಇದ್ರಿ, ಬ್ರೇಕಪ್ ಆಗಿತ್ತು ಫಸ್ಟ್ ಟೈಮು, ಮತ್ತೆ ಸ್ವಲ್ಪ ದಿನ ಇದಾಗಿತ್ತು, ಆಮೇಲೆ ಪ್ಯಾಚ್ ಅಪ್ ಮಾಡ್ಕೊಂಡ್ರಿ. ಸೆಕೆಂಡ್ ಟೈಮ್ ಇವಾಗ ಮತ್ತೆ ಬ್ರೇಕಪ್ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿದೆ. ಏನಕ್ಕೆ ರೀಸನ್ ಅಂದ್ರೆ, ಅವ್ರ ವರ್ಷನ್ ಏನಂತಂದ್ರೆ, ನೀವ್ ಹೇಳಿದ್ದು ಈಗ ಓಕೆ, ಆ ಪದ ಮಾಡಿದ್ರು ಬಳಕೆ ಮಾಡಿದ್ರು, ಅದು ನಮಗೆ ಆಗ್ಲಿಲ್ಲ, ಅದರಿಂದ ಜಗಳ ಆಯ್ತು ಈ ತರ ಅಂತ. ಅವ್ರೇ ಹೇಳ್ತಾ ಇರೋದೇನು, ನಾವ್ ಯಾವ್ದೋ ಒಂದು ಪಾರ್ಟಿಗೆ ಹೋಗಿದ್ವಿ, ರೆಸಾರ್ಟ್ಗೆ ಹೋಗಿದ್ವಿ, ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ಪಾರ್ಟಿ ಮಾಡಿದ್ವಿ, ನನಗೆ ಡ್ರಿಂಕ್ಸ್ ಜೊತೆ ಏನೋ ಮತ್ತು ಬರೋ ಐಟಮ್ ಹಾಕಿದ್ರು, ಅದರಿಂದ ನನಗೆ ಅದಾದ ತಕ್ಷಣ ನನಗೆ ಏನ್ ನಡೀತು ಅನ್ನೋದೇ ಗೊತ್ತಿಲ್ಲ. ಅವರು ನನ್ನ ಅಂದ್ರೆ ಕಿಪಿ ಅವ್ರದ ನೇಕುಡು ವಿಡಿಯೋ ಮಾಡಿದ್ದಾರೆ, ಅಶ್ಲೀಲ ವಿಡಿಯೋ ಮಾಡಿದ್ದಾರೆ, ಅದನ್ನ ಇಟ್ಕೊಂಡು ನಮಗೆ ಬೆದರಿಕೆ ಆಗ್ತಿದ್ದಾರೆ ಅಂತ ಅವರು ಒಂದು ಆರೋಪ ಮಾಡ್ತಾರೆ ನಿಮ್ಮಿಬ್ರು ಮೇಲೆ. ಇದ್ರ ಜೊತೆ ಅವಳು ಮುತ್ತು ಅದೊಂದು ಬಂದಿಲ್ಲ ನಮ್ಮ ಜೊತೆ ಟ್ರಿಪ್ ಅಲ್ಲಿ. ಓಕೆ, ನಾವು ನಮ್ಮ ಫ್ರೆಂಡ್ಸ್ ಇನ್ಸ್ಟಾದಲ್ಲಿ ಯಾರ್ಯಾರು ಇದ್ರು, ಮಂಜಾ ಮತ್ತೆ ದೀಪು ಎಲ್ಲಾರು ಇನ್ಸ್ಟಾ ಕಮೆಂಟ್ ಯಾರ್ಯಾರಿದ್ರು ಅವ್ರು ಹೋಗಿದ್ದು, ಇನ್ಸ್ಟಾದಲ್ಲಿ ಯಾರ್ಯಾರಿದ್ವು. ಅಂಡ್ ಅಲ್ಲಿ ಅವಳು ಎಣ್ಣೆ ಕುಡಿತಾಳೆ, ಬಿಯರ್. ಅಲ್ಲಿ ಬಿಯರ್ ಯಾವ್ದೇ ಕುಡಿದ್ರು ಕೂಡ ಮದ್ದು ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಅದ್ರ ಬಿಯರ್ಗೆ ಏನು ಮಿಕ್ಸ್ ಮಾಡ್ಕೊಡು ಅಂತ ಅದು ಯಾರು ಮಾಡಲ್ಲ ಅಲ್ಲಿ. ಓಕೆನಾ, ಬಿಯರ್ ಬಾಟ್ಲ್ ಒಳಗಡೆ ಯಾರು ಹಾಕೋದು ಏನು ಇರ್ಲಿಲ್ಲ. ಅವಳು ಬಿಯರ್ ಅರ್ಧ ಕುಡಿದ್ರೇನೆ ಟೈಟ್ ಆಗ್ತಾಳೆ, ಅದು ಒಂದ್ ಬಿಯರ್ ಕುಡಿದ್ರೆ ಇನ್ನೇನ್ ಆಗ್ತಾಳೆ. ಅವಳು ಇರೋ ಹೈಟ್ಗೆ ಮತ್ತೆ ವೆಯ್ಟ್ಗೆ ಅದನ್ನ ತಡ್ಕೊಳಕ್ ಶಕ್ತಿ ಇಲ್ಲ. ಅವಳೇ ನಾವ್ ಅರ್ಧ ಹಾಕೊಟ್ರು, ಒಂದೇ ಗ್ಲಾಸ್ ಹಾಕೊಟ್ಕೊಂಡು ಅವಳೇ ಕುಡಿದಿರೋ ನದ್ದಲ್ಲಿ ಇನ್ನೂ ಕುಡಿತಾಳೆ ಎತ್ಕೊಂಡು. ನಾವ್ ಬಾಟಲ್ಸ್ ಎಲ್ಲ ಇಕ್ಕಿದ್ರೆ ಇತ್ಕೊಂಡು ಕುಡಿತಾಳೆ. ಕುಡಿದ್ಬಿಟ್ಟು ಅದೇ ಒಂದ್ ವಿಡಿಯೋದಲ್ಲಿ ಇದೆ, ಕುಡಿದ್ಬಿಟ್ಟು ನನ್ನ ಹತ್ರ ಬಂದು ಮುತ್ತು ಕೊಡಕ್ಕೆ ಬಂದಿರೋದಿದೆ ವಿಡಿಯೋ, ಅಪ್ಲೋಡ್ ಆಗಿದೆ ನನ್ನ ನಿಶಾ ಚಾನಲ್ ಅಲ್ಲಿ. ಅಂಡ್ ಟ್ರೋಲ್ ಕೂಡ ಆಗಿದೆ. ಅವಳು ಕುಡ್ದಿರೋ ನಿಶಾದಲ್ಲಿ ಬಂದು ನಾನ್ ದೀಪು ಬಂದು ಸುಮ್ನೆ ಕಾಮಿಡಿ ಆಗಿ ಬಂದು ನಾನ್ ಮುತ್ ಕೊಡ್ತೀನಿ ನಮ್ಮ ಹುಡುಗ ಅಂತ ಎಷ್ಟೊಂದ್ ಕಡೆ ಹೇಳಿದೆ. ಅಲ್ಲೂ ಕೂಡ ಆ ಕುಡ್ದಿರೋ ನಿಶಾದಲ್ಲಿ ದೀಪು ಬಂದು ಸುಮ್ನೆ ಅವ್ಳು ಕುಡ್ದಿರ್ಲಿಲ್ಲ, ಆ ನಿಶಾದಲ್ಲಿ ಬಂದ್ಬಿಟ್ಟು ನಾನ್ ಮುತ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ನಮ್ಮ ಹುಡುಗ ನನ್ನನ್ನ ಇನ್ಕ್ಲೂಡ್ ಆಗಿ ಹೇಳ್ಕೊತಾ ಇರೋದು. ಅವ್ನು ನಮ್ಮ ಹುಡುಗ ನಂದಚ್ಚು ಅನ್ಕೊಂಡು ಆ ಇನ್ಕ್ಲೂಡ್ ಅಲ್ಲಿ ಬಂದ್ಬಿಟ್ಟು ಕುಡ್ದಿರೋ ನಿಶಾ ನನಗೆ ಮುತ್ ಕೊಡಕ್ ಬಂದಿದ್ದ. ಆ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ. ಅದ್ರಲ್ಲಿ ಅವ್ಳು ಕುಡಿಯೋ ನಿಷೇಧ ಅವಳೇನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅಂಡ್ ನಾವೇನು ಬಲವಂತವಾಗಿ ಕುಡಿ ಅಂತ ಕುಡ್ಸಿಲ್ಲ. ಅಲ್ಲೆಲ್ಲಾರು ಪಾರ್ಟಿ ಮಾಡ್ತಾ ಇದೀವಿ, ಕುಡಿಯಂಗಿದ್ರೆ ಅವ್ರ ಇಷ್ಟ ಕುಡಿಬಹುದು. ಅಂಡ್ ನಾವ್ ಯಾರು ಅವಳು ಬಾಯಿಗೆ ಎತ್ಕೊಂಡು ಹೋಗಿ ಕುಡಿಸೋದಂತ ಕೆಲಸ ಏನು ಮಾಡಿಲ್ಲ. ಓಕೆ, ನೀವ್ ಹೇಳಿದ ಪ್ರಕಾರನೇ ಹೋಗೋದಾದ್ರೆ ಖಂಡಿತ ಕಿಪಿ ಏನು ಆತರ ಹೇಳಿಲ್ಲ. ಏನಂತಂದ್ರೆ ಅವರೇ ನನಗೆ ಫೋರ್ಸ್ ಮಾಡಿ ಕುಡ್ಸಿದ್ರು ಅಂತ ಹೇಳಿಲ್ಲ. ಬಟ್ ನಾನ್ ಕುಡಿತಾ ಇದ್ರ ಜೊತೆ ಏನೋ ಬೆರ್ಸಿದ್ರು ಅಂತ ಹೇಳಿದ್ರು. ಈಗ ಫೈನಲ್ ಇಷ್ಟೇ ಕ್ಲಿಯರ್ ಕಟ್ ಆಗಿ ಕೇಳ್ಬಿಡ್ತೀನಿ ನಾನು, ನಿಮ್ಮ ಹತ್ರ ಕಿಪಿ ಅವ್ರದ್ದೇನೋ ಅಶ್ಲೀಲ ವಿಡಿಯೋ ಫೋಟೋ ಇದೆಯಾ? ಸ್ಟೇಷನ್ ಅಲ್ಲೇ ಕೊಟ್ಟಿದ್ದೀವಿ ನಾವು ಫೋನ್. ಇಡೀ ನಮ್ ಸ್ಟೇಷನ್ ಡಿಲೀಟ್ ಹಿಸ್ಟ್ರಿ ಎಲ್ಲಾನು ಚೆಕ್ ಮಾಡಿದ್ದಾರೆ. ನಮ್ಮಲ್ಲಿ ಆತರ ಒಂದು ಫೋಟೋಸು ವಿಡಿಯೋಸ್ ಏನು ಇಲ್ಲ. ನೀವು ಮಾಡಿಲ್ಲ? ಮಾಡಿಲ್ಲ. ಏನಕ್ಕೆ ಆರೋಪ ಮಾಡ್ತೀರ ಮತ್ತೆ ನಿಮ್ಮ ಮೇಲೆ? ಈಗ ಸುಮ್ನೆ ಒಬ್ರ ಮೇಲೆ ಏನೋ ಹೇಳ್ತೀರ
ಆಗಲ್ಲ ಅವಳು ಅದನ್ನ ಹೇಳಿದಾಳೆ, ನನಗೆ ಅನ್ಸಿತ್ತು ವಿಡಿಯೋ ಮಾಡ್ಕೊಂಡಿದ್ರು ಅನ್ಸಿತ್ತು ನಿಮ್ ನಿನ್ನೆ ಚಾನಲ್ ಅಲ್ಲಿ ಹೇಳಿದಾಳೆ. ಅವಳಿಗೆ ಅನ್ಸಿದ್ರೆ ಎಲ್ಲಾನು ಆಗ್ಬಿಡುತ್ತಾ? ಇವಾಗ ನನಗೂ ಅನ್ಸುತ್ತೆ, ನಂದು ಯಾರೋ ನನ್ನ ಫೋಟೋ ಹಿಡ್ಕೊಂಡ್ಬಿಟ್ರು ಅದು ನಿಜ ಆಗ್ಬಿಡುತ್ತಾ? ಅದ್ರಲ್ಲಿ ಹೇಳಿದಾಳ ಅಲ್ಲೇ, ನನಗೆ ಅನ್ಸಿತ್ತು, ನನ್ಗೇನು ಅನ್ಸ್ತಾ ಇದೆ ಅವ್ರ ಹತ್ರ ಪಿಕ್ಚರ್ಸ್ ಇದೆ ಅಂತ. ಇವಾಗ ಅನ್ಸ್ಬಿಟ್ರೆ ನಿಜ ಆಗ್ಬಿಡುತ್ತಾ? ಅಲ್ಲೇ ಅವಳ ಮಾತಲ್ಲಿ 2 ಮಾತೈತೆ. ಅವಳು ಐತೆ ಅಂತ ಕ್ಲಿಯಾರಿಟಿ ಆಗಿ ಹೇಳ್ತಲ್ಲ ಆ ವಿಡಿಯೋದ. ನಿನ್ನೆ ನಾನ್ ನೋಡಿದೀನಿ ಪೂರ್ತಿ ಕ್ಲಿಯಾರಿಟಿ ಫುಲ್ ಚೆಕ್ ಮಾಡ್ದೇನೆ ನಿಮ್ ಚಾನಲ್ ಏನ್ ಮಾತಾಡಿದಾರೆ ಅಂತ. ಅಲ್ಲೂ ಕೂಡ ಹೇಳ್ತಾ ಇದ್ದಾಳೆ, ಓ ನಮ್ಗೆ ಅನ್ಸಿತ್ತು ಇಟ್ಕೊಂಡಿದ್ದಾರೆ ಅದು 3 ಜನರ ಹತ್ರ, ಒಬ್ಬರ ಹತ್ರ ಇದೆ, ಯಾರ ಹತ್ರ ಇದೆ ಏನು ಕರೆಕ್ಟ್ ಆಗಿ ಏನು ಹೇಳ್ತಾ ಇಲ್ಲ ಅವಳು. ನನ್ಗೆ ಅನ್ಸಿತ್ತು ಅಂತ ಅಷ್ಟೇ ಹೇಳ್ತಾ ಇರೋದು. ಅನ್ಸಿದ್ರೆ ಎಲ್ಲ ಆಗ್ಬಿಡುತ್ತಾ ನಿಜ? ನೆನೆ ನನಗೂ ಕನ್ಫ್ಯೂಸ್ ಇತ್ತು, ಇವತ್ ನಿಜ ಆಗ್ಬಿಡುತ್ತಾ? ಓಕೆ, ಅಂದ್ರೆ ಇವಾಗ ಪೊಲೀಸ್ ಅವರೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿ ಯಾವ್ದೇ ನಿಮ್ಮ ಹತ್ರ ನಮ್ಮ ಹತ್ರ ಇದ್ದಿದ್ರೆ ಇಷ್ಟೊತ್ತ ಜೈಲಲ್ಲಿ ಇರ್ತಿದ್ವಿ. ನೀವು ಅದ್ರಲ್ಲಿ ಆರೋಪಿಯಾಗಿ ನಾವಿಲ್ಲ ಅಂತ ಆರೋಪಿ ಇದ್ದಿದ್ರೆ ನಿನ್ನೆ ನಾವು ಜೈಲ್ಗೆ ಹೋಗ್ತಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.